ಇನ್ನು ನಾಳೆ ಮದ್ದೂರಿನಲ್ಲಿ ಜೋರಾಗಲಿದೆ ಬಿಜೆಪಿಯ ರಣಕಹಳೆ. ನಾಳೆ ಮದ್ದೂರ್ಗೆ ಬಿಜೆಪಿಯ ನಿಯೋಗ ಭೇಟಿಯನ್ನ ಕೊಡಲಿದ್ದಾರೆ. ಬಿಜೆಪಿಯ ವಿಜೇಂದ್ರ, ಆರ್ ಅಶೋಕ್, ಅಶ್ವಥ್ ನಾರಾಯಣ್ ಸೇರಿ ರವಿಕುಮಾರ್ ಅನೇಕ ನಾಯಕರು ಬಿಜೆಪಿಯ ನಿಯೋಗ ಮದ್ದೂರಿಗೆ ಭೇಟಿ ಕೊಡ್ತಾರೆ. ಮದ್ದೂರಿನ ಕಲ್ಲು ತೂರಾಟ ಮತ್ತು ಲಾಠಿ ಚಾರ್ಜ್ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡ್ತಿದ್ದಾರೆ. ಜೊತೆಯಲ್ಲಿ ಸಂತ್ರಸ್ತರ ಭೇಟಿ ಮಾಡಿ ತದನಂತರ ಸುದ್ದಿಗೋಷ್ಠಿಯನ್ನು ನಡೆಸುವುದಕ್ಕೆ ಪ್ಲಾನ್ ಮಾಡಿದ್ದಾರೆ. ಈಗಾಗಲೇ ಒಂದು ಸ್ವಲ್ಪ ಶಾಂತ ಸ್ಥಿತಿಗೆ ಅಲ್ಲಿನ ವಾತಾವರಣ ಬಂದಿದೆ. ಇದರ ನಡುವೆ ಈಗ ಬಿಜೆಪಿಯ ನಾಯಕರು ನಾಳೆ ಏನೇನು ಘಟನೆ ಆಯಿತು, ಯಾರ್ಯಾರು ಸಂತ್ರಸ್ತರಿದ್ದಾರೆ, ಯಾರು ಹಲ್ಲೆಗೆ ಒಳಗಾಗಿದ್ದಾರೆ ಈ ಕಲ್ಲು ತೂರಾಟದಿಂದಾಗಿ, ಜೊತೆಲಿ ಅಲ್ಲಿನ ಪರಿಸ್ಥಿತಿ ಏನಿದೆ, ಅಲ್ಲಿನ ಕಾರ್ಯಕರ್ತರು, ಸಾರ್ವಜನಿಕರು ಏನು ಹೇಳ್ತಾರೆ, ಇವೆಲ್ಲವನ್ನ ತಿಳ್ಕೊಳ್ಳೋದಕ್ಕೆ ನಾಳೆ ಬಿಜೆಪಿಯ ನಿಯೋಗ ಮದ್ದೂರಿಗೆ ಭೇಟಿ ಕೊಟ್ಟು ಅಲ್ಲಿನ ಪರಿಸ್ಥಿತಿ ಹೇಗಿದೆ ಇವೆಲ್ಲದರ ಬಗ್ಗೆ ಅಲ್ಲಿ ಹೋಗಿ ಮಾತನಾಡಿಸಿ ಪರಿಸ್ಥಿತಿಯನ್ನ ತಿಳಿದುಕೊಳ್ಳೋದಕ್ಕೆ ಹೊರಟಿದ್ದಾರೆ. ಇವತ್ತು ಕೂಡ ಅನೇಕ ಬಿಜೆಪಿಯ ನಾಯಕರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ರಾಜ್ಯದಲ್ಲಿ ಏನಾಗ್ತಿದೆ, ಸರ್ಕಾರ ಈ ರೀತಿಯಾಗಿ ನಡೆಸ್ಕೊಳ್ತಾ ಇದೆಯಲ್ಲ, ಇದು ಸರಿ ಇಲ್ಲ ಅನ್ನೋದಾಗಿ ಎಲ್ಲರೂ ಕೂಡ ಆಕ್ರೋಶವನ್ನ ಹೊರಗಾಕಿದ್ರು ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ. ಜೊತೆಲಿ ನಾಳೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಅಶ್ವಥ್ ನಾರಾಯಣ್ ಅವರು, ಹೀಗೆ ವಿವಿಧ ಬಿಜೆಪಿಯ ನಾಯಕರು ಅವರ ನಿಯೋಗ ಮದ್ದೂರಿಗೆ ಹೋಗಿ ಅಲ್ಲಿನ ಪರಿಸ್ಥಿತಿ ಏನೇನಾಯಿತು, ಸದ್ಯ ಮುಂದೆ ಏನಾಗಬೇಕು, ಯಾರು ಕುಮ್ಮಕ್ ಕೊಟ್ಟಿದ್ದಾರೆ, ಹೀಗೆ ಈ ಘಟನೆ ಬಗ್ಗೆ ಎಲ್ಲ ಮಾಹಿತಿಯನ್ನ ಸಂಗ್ರಹ ಮಾಡೋದಕ್ಕೆ, ಜೊತೆಲಿ ಈ ಲಾಠಿ ಚಾರ್ಜ್ ಮಾಡಿರೋದು, ಮಹಿಳೆಯರ ಮೇಲೂ ಕೂಡ ಲಾಠಿ ಚಾರ್ಜ್ ಆಗಿರೋ ವಿಚಾರ ದೊಡ್ಡ ಮಟ್ಟಕ್ಕೊಂದು ಸಂಚಲನ ಕಾರಣ ಆಗಿದೆ. ಆ ಪರಿಸ್ಥಿತಿ ಏನಾಯಿತು, ಹೀಗೆ ಎಲ್ಲ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ನಾಳೆ ಬಿಜೆಪಿಯ ನಿಯೋಗ ಭೇಟಿ ಕೊಡಲಿದೆ ಅಂತ ಒಂದು ಹೋರಾಟವನ್ನ ಇಳಿದಿದ್ರು. ಬೆಳಗ್ಗೆಯಿಂದ ಹೋರಾಟದ ಕಿಚ್ಚು ಜೋರಾಗಿತ್ತು. ಸ್ಥಳಕ್ಕೆ ಹಿರಿಯ ನಾಗರಿಕರು ಅಂದ್ರೆ ಬಿಜೆಪಿಯಿಂದ ಇರಬಹುದು, ಜೊತೆಗೆ ಜೆಡಿಎಸ್ ನ ನಿಖಿಲ್ ಕುಮಾರಸ್ವಾಮಿ, ಪುಟ್ಟರಾಜ್ ಅವರು, ಡಿ.ಸಿ. ತಮ್ಮಣ್ಣ ಅವರು, ಅನ್ನದಾನಿ ಅವರು ಎಲ್ಲರೂ ಸಹ ಬಂದಿದ್ರು. ಅವರು ಕೊಟ್ಟಂತ ಹೇಳಿಕೆ ಜೊತೆಗೆ ಅವರು ಕೊಟ್ಟಂತ ಬೇಡಿಕೆಗಳಿಗೆ, ಡಿಮ್ಯಾಂಡ್ಸ್ಗೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಒಪ್ಕೊಂಡಿದೆ. ಜೊತೆಗೆ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 FIR ಗಳನ್ನ ದಾಖಲು ಮಾಡಿ ಕ್ಷಿಪ್ರ ಕಾರ್ಯಾಚರಣೆಯನ್ನು ನಡೆಸಿ 21 ಜನ ಆರೋಪಿಗಳನ್ನ, ಅಂದ್ರೆ ರಾತ್ರಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಮಾಡಿದಂತ 21 ಜನ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನೂ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಕೈಗೊಂಡಿದ್ದ ಆರೋಪಿಗಳನ್ನ ಶೀಘ್ರದಲ್ಲೇ ಬಂಧಿಸ್ತೇವೆ ಅಂತಕ್ಕಂಥ ಹೇಳಿಕೆಯನ್ನ ಪ್ರತಿಭಟನಾಕಾರರ ಮುಂದೆ SP ಮಲ್ಲಿಕಾರ್ಜುನ ಬಾಲದಂಡೆ ಅವರು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಪ್ರತಾಪ್ ಸಿಂಹ ಅವರು ಕೊಟ್ಟಂತ ಒಂದು ಭರವಸೆ ಹಿನ್ನೆಲೆಯಲ್ಲಿ ಇವತ್ತು ಕೈಗೊಂಡಿದ್ದಂತ ಪ್ರತಿಭಟನೆಯನ್ನ ಮದ್ದೂರಿನ ಸಾರ್ವಜನಿಕ ಆಸ್ಪತ್ರೆ ಬಳಿ ಇರ್ತಕ್ಕಂಥದ್ದು. ಇಲ್ಲಿ ನಾಳೆ ಏನೇ ಆದ್ರೂ ಪೊಲೀಸರು ತನಿಖೆಯನ್ನ ಕೈಗೊಂಡು ಆರೋಪಿಗಳನ್ನ ಬಂಧಿಸಿದ್ರು ಸಹ ನಾಳೆ ಮದ್ದೂರು ಟೌನ್ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಗರಸಭಾ ಅಧ್ಯಕ್ಷರಾದಂತಹ ನಾಗೇಶ್ ಅವರು ನಮ್ಮ ಜೊತೆ ಇರ್ತಕ್ಕಂಥದ್ದು, ಮಾತನಾಡ್ತಾ ಹೋಗ್ತಾರೆ. ಸರ್, ರಾತ್ರಿ ಎಷ್ಟೊತ್ತಿಗೆ ಈ ಘಟನೆ ನಡೀತು ಅಂತ? ಸರ್, ಸುಮಾರು 7ರಿಂದ 7:30 ಒಳಗೆ ಅಂತ ಹೇಳಿ ನಮಗೆ ನಮ್ಮ ಮಾಧ್ಯಮದಲ್ಲಿ ನಾವು ನೋಡ್ಕೊಂಡು ಇದು ಮಾಡಿ ನಮ್ಮ ವರಿಷ್ಠರಿಗೆ ವಿಚಾರ ಎಲ್ಲ ತಿಳಿಸ್ತು. ಈ ನಡುವೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಧಾರ್ಮಿಕ ಪದ್ಧತಿಯಲ್ಲಿ ನಾವು ಎಲ್ಲಾನು ನಾವು ಸರ್ಕಾರನ ಆಡಬೇಕೋ ಮಟ್ಟಕ್ಕೆ ಬಂದ್ಬಿಟ್ಟಿದೀವಿ. ಒಂದು ವಿಷಾದವಾದ ಸಂಗತಿ ಅಂತ ಹೇಳಿದ್ರೆ, ಒಂದು ಹಬ್ಬ ಮಾಡೋಕ್ಕೆ ಸ್ವತಂತ್ರಗಳಿಲ್ಲ. ಆಮೇಲೆ ಈ ಸರ್ಕಾರ ಬಂದ ಮೇಲೆ ಡ್ರಗ್ಸ್ ಪಡ್ಲರ್ಗಳು ಜಾಸ್ತಿ ಆಗಿದ್ದಾರೆ. ಅದ್ರ ಕಡೆ ಗಮನನೂ ತಗೊಳ್ತಿಲ್ಲ ಸರ್ಕಾರ, ಏನು ಆಗ್ತದೆ. ಯಾಕೆಂದ್ರೆ ಇದೇ ಉದಾಹರಣೆಗೆ ನಿಮಗೆ ಮೈಸೂರಲ್ಲಿ ಹಿಡಿದ್ರು, ಅದು ಏನು ಮಹಾರಾಷ್ಟ್ರದಿಂದ ಬಂದು ಇವಾಗ ಮೊನ್ನೆ ನೀವು ಮಾಧ್ಯಮದಲ್ಲಿ ನೋಡ್ದಂಗೆ ತುಮಕೂರು ಮತ್ತೆ ಬೆಂಗಳೂರು ಸುತ್ತಮುತ್ತ ಅದೆಷ್ಟೋ 1000 ಕೋಟಿಗೆ ಹಿಡಿದಿದ್ದಾರೆ ಡ್ರಗ್ಸ್ ಪೆಡ್ಲರ್ಗಳು. ಏನಾಗಿದೆ, ಈ ಜಾಲ ಜಾಸ್ತಿಯಾಗಿ ನಮ್ಮ ಹಿಂದೂಗಳು ಅಂದ್ರೆ ನಾಡಿನಲ್ಲಿ ಒಂದು ಸಮಾನತೆಯಾಗಿ ಇರಿಕೆ ಸದ್ಯ ಅಲ್ಲಿನ ಪರಿಸ್ಥಿತಿ ಸ್ವಲ್ಪ ಶಾಂತ ರೀತಿಯಲ್ಲಿ ಪರಿವರ್ತನೆಯಾಗಿದೆ. SP ಕೂಡ ಎಲ್ಲ ಪ್ರತಿಭಟನಾಕಾರರ ಸಮ್ಮುಖದಲ್ಲಿ ಮಾತನಾಡಿ ಅವರ ಮನವೊಲಿಸುವಂತಹ ಕೆಲಸ ಮಾಡಿದ್ದಾರೆ. ಬಟ್ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಮತ್ತೊಂದು ಕಡೆಯಲ್ಲಿ ನಾಳೆಯಲ್ಲ ನಾಡಿದ್ದು ಬುಧವಾರದಂದು ಸಾಮೂಹಿಕ ಗಣೇಶ ವಿಸರ್ಜನೆಗೂ ಕೂಡ ನಿರ್ಧಾರ ಮಾಡಿಕೊಂಡಿದ್ದಾರೆ. ಒಂದಿಷ್ಟು ಅವರ ವಿಚಾರಗಳು ಏನೇನಿದೆ ಅವೆಲ್ಲವನ್ನ ಆಲಿಸಿ, ಹೀಗಾಗಿ ಈಗ ಮನವೊಲಿಕೆ ಆಗಿರೋದ್ರಿಂದನೇ ನಾಳೆ ಬಂದ್ ಮಾಡೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಿಕೊಂಡಿದ್ರು ಹಿಂದೂಪರ ಸಂಘಟನೆಯವರು. ಅಲ್ಲಿನ ಸಾರ್ವಜನಿಕರು ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡ್ತೀವಿ, ನಾವು ಸುಮ್ಮನೆ ಇರೋದಿಲ್ಲ, ಮತ್ತಷ್ಟು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ರು. ಬಟ್ ಯಾವಾಗ ಜಿಲ್ಲಾಡಳಿತ ಅವರ ವಿಚಾರಗಳೇನಿದೆ, ಅವರ ಆಗ್ರಹಗಳಿಗೆ ಯಾವಾಗ ಅವರು ಕೇಳ್ಕೊಂಡ್ರು, ತದನಂತರ ಬಂದನ್ನ ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ.